ಅಮೆರಿಕ ಇರಾನ್ ನಡುವೆ ನಡೆದ ಸಂಧಾನ ಸಭೆ ಫೇಲ್ ಆಗಿದೆ. 21 ಗಂಟೆಗಳ ಸುದೀರ್ಘ ಕಾಲ ನಡೆದಂತಹ ಚರ್ಚೆಗಳು, ಮ್ಯಾರಥಾನ್ ಸಭೆಗಳು, ಸರಣಿ ಸಭೆಗಳ ಬಳಿಕವೂ ಕೂಡ ಸಂಧಾನ ವಿಫಲವಾಗಿರುವಂಥದ್ದು. ಯಾವುದೇ ಒಂದು ಏಕ ಅಭಿಪ್ರಾಯಕ್ಕೆ ಬರೋದಕ್ಕೆ ಎರಡೂ ದೇಶಗಳು ವಿಫಲವಾದವು. ಅಣ್ವಸ್ತ್ರ ನಿರ್ಬಂಧ ಸಡಿಲಿಕೆ ಕುರಿತು ತೀವ್ರ ಭಿನ್ನಾಭಿಪ್ರಾಯ ವ್ಯಕ್ತವಾಗಿತ್ತು. ಸಂಧಾನ ಸಭೆ ವಿಫಲಕ್ಕೆ 5 ಪ್ರಮುಖ ಕಾರಣಗಳಿರುವಂಥದ್ದು. ಹಾಗಿದ್ರೆ ಆ 5 ಪ್ರಮುಖ ಕಾರಣಗಳು ಯಾವುದು? ಸಂಧಾನ ಸಭೆ ವಿಫಲವಾಗೋಕೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲವಾಗೋದಕ್ಕೆ 5 ಕಾರಣಗಳಿವೆ. ಹಾಗಿದ್ರೆ ಆ 5 ಕಾರಣಗಳು ಯಾವುವು? ಆಗಲೇ ಹೇಳ್ದಂಗೆ, ಒಂದು ಇರಾನ್ನ ಅಣು ಕಾರ್ಯಕ್ರಮದ ಬಗ್ಗೆ ಇರುವಂತಹ ಭಿನ್ನಾಭಿಪ್ರಾಯ, ಅಣ್ವಾಸ್ತ್ರವನ್ನ ಅಭಿವೃದ್ಧಿಪಡಿಸೋದಿಲ್ಲ ಅಂತೇಳಿ ಇರಾನ್ ಭರವಸೆಯನ್ನ ಕೊಡಬೇಕು. ಶಸ್ತ್ರವನ್ನ ಅಭಿವೃದ್ಧಿಪಡಿಸೋದಿಲ್ಲ ಅಂತೇಳಿ ಭರವಸೆಯನ್ನ ನೀಡಬೇಕು ಅನ್ನೋದು ಅಮೆರಿಕಾದ ಪಟ್ಟಾಗಿತ್ತು. ಆದರೆ ಇದಕ್ಕೆ ಇರಾನ್ ಸುತಾರಾಮ್ ಒಪ್ಪಿಲ್ಲ ಶಾಂತಿ ಸಂಧಾನದ ಸಭೆಯಲ್ಲಿ. ಮೊದಲನೇ ಕಾರಣ ಶಾಂತಿ ಸಭೆ ವಿಫಲವಾಗೋದಕ್ಕೆ ಅಣ್ವಸ್ತ್ರದ ಕಾರಣ. ಎರಡನೇದು ನಿರ್ಬಂಧ ಸಡಿಲಿಕೆ ಮತ್ತು ಆಸ್ತಿಗಳ ಬಗ್ಗೆ ಏನು ವಿವಾದ ಇದೆ ಅದು. ವಿದೇಶಗಳಲ್ಲಿ ಸೀಸ್ ಆಗಿರುವಂತಹ ಆಸ್ತಿಗಳ ಬಿಡುಗಡೆಗೆ ಇರಾನ್ ಒತ್ತಾಯವನ್ನ ಮಾಡ್ತಾ ಇದೆ. ಇರಾನ್ನ ಏನೆಲ್ಲ ಆಸ್ತಿಗಳಿದ್ದಾವೆ ಅವನ್ನ ಸೀಸ್ ಮಾಡಲಾಗಿದೆ, ಅವುಗಳ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ. ಇರಾನ್ನ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ. ಫಾರಿನ್ನಲ್ಲಿರುವಂತಹ ಬ್ಯಾಂಕ್ಗಳಲ್ಲಿ ಅದನ್ನ ಬಿಡುಗಡೆ ಮಾಡಬೇಕು, ಓಪನ್ ಮಾಡಬೇಕು ಅನ್ನೋದು ಡಿಮ್ಯಾಂಡ್ ಆಗಿರೋದು ಇರಾನ್ದು. ಅದಕ್ಕೆ ಅಮೆರಿಕ ಒಪ್ಪಿಲ್ಲ. ಕತಾರ್ ಸೇರಿದಂತೆ ಇತರೆ ದೇಶಗಳಲ್ಲಿರುವ ನಿಧಿಗಳ ಬಿಡುಗಡೆಗೆ ಪಟ್ಟನ್ನ ಇರಾನ್ ಹಿಡಿದಿತ್ತು. ಆದರೆ ಅಮೆರಿಕ ಅಧಿಕಾರಿಗಳು ಇಂತಹ ಷರತ್ತುಗಳಿಗೆ ಒಪ್ಪಿಗೆಯನ್ನ ಕೊಡದೇ ಇರೋದಕ್ಕೋಸ್ಕರ ಈ ಎರಡನೇ ಕಾರಣದಿಂದ ಶಾಂತಿ ಸಂಧಾನ ವಿಫಲವಾಗಿರುವಂಥದ್ದು. ಇನ್ನು ಮೂರನೇ ಕಾರಣ ಏನು? ಹಾರ್ಮುಜ್ ನಿಯಂತ್ರಣ, ಅಂದರೆ ಹಾರ್ಮುಜ್ ಮೇಲೆ ನಿಯಂತ್ರಣವನ್ನ ಸಾಧಿಸುವಂಥದ್ದು. ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗಣೆ ಶುಲ್ಕ ವಸೂಲಿಗೆ ಇರಾನ್ ಷರತ್ತನ್ನ ವಿಧಿಸಿದೆ. ಅದು ಅಲ್ಲಿ ವರ್ಕೌಟ್ ಆಗಿಲ್ಲ. ಆ ಷರತ್ತಿಗೂ ಕೂಡ ಅಮೆರಿಕ ಒಪ್ಪಿಲ್ಲ. ಮಾರ್ಗದಲ್ಲಿ ಮುಕ್ತ ಸಾಗಣೆಗೆ ಅವಕಾಶ ಕೊಡಬೇಕು ಅಂತ ಅಮೆರಿಕ ಪಟ್ಟನ್ನ ಹಿಡಿದಿತ್ತು, ಅದಾಗಿಲ್ಲ. ಇದು ಮೂರನೇ ಕಾರಣ. ಇನ್ನು ನಾಲ್ಕನೇದು ವಿಸ್ತೃತ ಪ್ರಾದೇಶಿಕ ಬೇಡಿಕೆ ಮತ್ತು ಯುದ್ಧ ಪರಿಹಾರವಾಗಿ, ಹಾಗೆ ಅಂದರೆ ಈ ಯುದ್ಧದಿಂದ ತನಗೇನು ನಷ್ಟ ಆಗಿದೆ ಅದರ ಯುದ್ಧ ಪರಿಹಾರವನ್ನ ಅಮೆರಿಕ ಭರಿಸಬೇಕು ಅನ್ನೋದು ಒಂದು ಕಾರಣ. ಜೊತೆಗೆ ಲೆಬನಾನ್ ಸೇರಿದಂತೆ ಎಲ್ಲೆಡೆ ಯುದ್ಧ ವಿರಾಮದ ಘೋಷಣೆ ಮಾಡಬೇಕು ಅನ್ನೋ ಬೇಡಿಕೆಯನ್ನ ಕೂಡ ಇರಾನ್ ಇಲ್ಲಿ ಇಟ್ಟಿತ್ತು. ಇದಕ್ಕೂ ಕೂಡ ಅಮೆರಿಕ ಒಪ್ಪಲಿಲ್ಲ. ಇದಲ್ಲದೆ ಅಣು ನಿರ್ಬಂಧಗಳು, ಸಮುದ್ರದ ಭದ್ರತೆ ಮೇಲೆ ಕೇಂದ್ರೀಕರಿಸಿರುವಂತಹ ಅಮೆರಿಕ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಂಡೀಷನ್ಗಳನ್ನು ಒಪ್ಪಲ್ಲ ಅಂತ ಹೇಳುತ್ತೆ. ಇದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಶ್ವಾಸದ ಕೊರತೆ ಮತ್ತು ಅಸ್ಥಿರ ಮಾತುಕತೆ. ಇಲ್ಲಿ ಇರಾನ್ಗೆ ಅಮೆರಿಕ ಮೇಲೆ ಎಳ್ಳು ಕಾಳಷ್ಟು ಕೂಡ ವಿಶ್ವಾಸ ಇಲ್ಲ. ಮಾತುಕತೆಗಳಲ್ಲಿ ಉದ್ವಿಗ್ನತೆ ಮತ್ತು ಪರಸ್ಪರ ಅವಿಶ್ವಾಸ. ಇಲ್ಲಿ ಇರಾನ್ದಷ್ಟೇ ಅಲ್ಲ, ಅಮೆರಿಕಾಗೂ ಕೂಡ ನಂಬಿಕೆ ಇಲ್ಲ ಇರಾನ್ ಮೇಲೆ. ಕೊಟ್ಟ ಮಾತಿನಂತೆ ಇರಾನ್ ನಡ್ಕೊಳ್ಳುತ್ತೆ ಅನ್ನೋ ಗ್ಯಾರಂಟಿ ಅವ್ರಿಗೂ ಇಲ್ಲ. ಹಾಗೇನೆ ಅಮೆರಿಕ ಸೈಲೆಂಟ್ ಆಗ್ತೀನಿ ಅಂತ ಹೇಳಿದ್ರು ಕೂಡ, ಈಗ ಕದನ ವಿರಾಮವನ್ನು ಘೋಷಿಸಿದ್ರು ಕೂಡ ಅದು ಎಷ್ಟು ಕಾಲ ಈ ಮಾತಿನ ಮೇಲೆ ನಿಲ್ಲತ್ತೆ ಅನ್ನೋ ಗ್ಯಾರಂಟಿ ಇರಾನ್ಗೂ ಇಲ್ಲ. ಈ 5 ಕಾರಣಗಳಿಂದಾಗಿ ಅಲ್ಲಿ ಸಂಧಾನ ಸಭೆ ವಿಫಲವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.